ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಕಾರ್ಮಿಕ ಹಕ್ಕುಗಳ ಹೋರಾಟದ ಧ್ವನಿ ಮೌನ. HV ಅನಂತ ಸುಬ್ಬಾರಾವ್ ನಿಧನಕ್ಕೆ ಸಂತಾಪ. ಜೇವರ್ಗಿ. ವಿದ್ಯಾರ್ಥಿ ದೆಸೆಯಿಂದಲೇ ಹೋರಾಟದ ಹಾದಿ ಹಿಡಿದು ಜೀವನಪೂರ್ತಿ ಕಾರ್ಮಿಕರ ಹಕ್ಕುಗಳು, ಶೋಷಿತರ ಬದುಕು ಹಾಗೂ ಸಾಮಾಜಿಕ ನ್ಯಾಯಕ್ಕಾಗಿ ಅಚಲವಾಗಿ ಹೋರಾಡಿದ ಹಿರಿಯ ಕಾರ್ಮಿಕ ಹಾಗೂ ಟ್ರೇಡ್ ಯೂನಿಯನ್ ಮುಖಂಡರಾದ HV ಅನಂತ ಸುಬ್ಬಾರಾವ್ ಅವರ ನಿಧನಕ್ಕೆ ಜೇವರ್ಗಿಯಲ್ಲಿ ತೀವ್ರ ಸಂತಾಪ ವ್ಯಕ್ತಪಡಿಸಲಾಯಿತು. ಜೇವರ್ಗಿ ತಹಶೀಲ್ದಾರ್ ಕಚೇರಿ ಎದುರು ನಡೆಯುತ್ತಿರುವ ಪ್ರಾಂತ ರೈತ ಸಂಘದ ರೈತ ಮುಖಂಡರ ಹೋರಾಟದ ಅಟ್ಟೆಂಟಿನಲ್ಲಿ ಅನಂತ ಸುಬ್ಬಾರಾವ್ ಅವರ ಸ್ಮರಣಾರ್ಥ ಮೌನಾಚರಣೆ ನಡೆಸಿ ಗೌರವ ಸಲ್ಲಿಸಲಾಯಿತು. ಹೋರಾಟದ ನಡುವೆಯೇ ನಡೆದ ಈ ಮೌನಾಚರಣೆ ಅವರ ಹೋರಾಟದ ಬದುಕಿಗೆ ಅರ್ಥಪೂರ್ಣ ಗೌರವವಾಗಿ ಪರಿಣಮಿಸಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಅನಂತ ಸುಬ್ಬಾರಾವ್ ಅವರು ವಿದ್ಯಾರ್ಥಿ ದೆಸೆಯಿಂದಲೇ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದವರು. ಕಾರ್ಮಿಕರ ಹಕ್ಕುಗಳಿಗಾಗಿ ಯಾವುದೇ ರಾಜಿ ಮಾಡಿಕೊಳ್ಳದೆ ಪ್ರಾಮಾಣಿಕ ಹೋರಾಟ ನಡೆಸಿದ ಅಪರೂಪದ ನಾಯಕರು. ಅವರ ನಿಧನದಿಂದ ಕಾರ್ಮಿಕ ಚಳವಳಿಗೆ ತುಂಬಲಾರದ ನಷ್ಟವಾಗಿದೆ ಎಂದು ಹೇಳಿದರು. ಸಂತಾಪ ಸಭೆಯಲ್ಲಿ ರೈತ ಮುಖಂಡರಾದ ಸುಭಾಷ್ ಹೊಸಮನಿ, ರೇವು ನಾಯಕ್ ಜಾಧವ್, ಮಲ್ಕಪ್ಪ ಹರನೂರ್, ಮಲ್ಲಿಕಾರ್ಜುನ ವರ್ಚನಹಳ್ಳಿ, ಈರಣ್ಣ ರಾಥೋಡ್, ರಾಜು ಸಾದ್ಖೇಡ್, ಯಲ್ಲಾಲಿಂಗ್ ತಳವಾರ್, ಸಿದ್ದಣ್ಣ ಅದ್ವಾನಿ, ಉಸ್ಮಾನ್ ಅಲಿ ಹರ್ನಾಳ, ಶಾಂತಪ್ಪ ಕಟ್ಟಿಮನಿ ಸೇರಿದಂತೆ ಹಲವು ಕಾರ್ಮಿಕ ಹಾಗೂ ಸಾಮಾಜಿಕ ಹೋರಾಟಗಾರರು ಉಪಸ್ಥಿತರಿದ್ದರು. ಇದೇ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಾಬು ಬಿ ಪಾಟೀಲ್ ಮುತ್ತಕೋಡ, ವಕೀಲರಾದ ರಾಮನಾಥ ಭಂಡಾಡಿ ಹಾಗೂ ಇತರರು ಅನಂತ ಸುಬ್ಬಾರಾವ್ ಅವರ ಹೋರಾಟದ ಬದುಕು, ಕಾರ್ಮಿಕ ಸಂಘಟನೆಗೆ ನೀಡಿದ ಕೊಡುಗೆಗಳನ್ನು ಸ್ಮರಿಸಿದರು. ಅವರ ಹೋರಾಟದ ದಾರಿ ಮುಂದಿನ ತಲೆಮಾರಿಗೆ ದೀಪಸ್ತಂಭವಾಗಲಿದೆ. ಕಾರ್ಮಿಕರು ಮತ್ತು ಶೋಷಿತ ವರ್ಗಗಳ ಹಕ್ಕುಗಳಿಗಾಗಿ ಅವರು ಬಿತ್ತಿದ ಹೋರಾಟದ ಬೀಜ ಎಂದಿಗೂ ಒಣಗುವುದಿಲ್ಲ ಎಂದು ಮುಖಂಡರು ಅಭಿಪ್ರಾಯಪಟ್ಟರು. ತಾಲೂಕಾ ಸಮಿತಿಯ ನೇತೃತ್ವದೊಳಗೆ ಜೇವರ್ಗಿ ತಾಲೂಕಿನ ಅತಿವೃಷ್ಟಿಯಿಂದ ರೈತರ ಬೆಳೆ ಹಾಳಾಗಿದೆ, ಅದಕ್ಕೆ ಪರಿಹಾರ ಕೊಡಬೇಕು. ಪ್ರತಿ ಕ್ವಿಂಟಲ್ ತೊಗರಿಗೆ 12,500 ರೂಪಾಯಿ ಬೆಂಬಲ ಬೆಲೆ ಕೊಡಬೇಕು. ಅದೇ ರೀತಿಯಾಗಿ ಕೇಂದ್ರ ಸರ್ಕಾರ ಇವತ್ತು ಮಹಾತ್ಮ ಗಾಂಧೀಜಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯ ಏನು ಹೆಸರನ್ನ ಇವತ್ತು ತೆಗೆದು ಆ ಹೆಸರು ತೆಗೆದಿದ್ದಕ್ಕಾಗಿ, ಬೇರೆ ಹೆಸರು ಇಟ್ಟಿದ್ದಕ್ಕಾಗಿ ಅದನ್ನ ವಿರೋಧಿಸಿ ಇವತ್ತು ಕಳೆದ 11 ದಿನಗಳಿಂದ ನಿರಂತರ ಅನಿರ್ದಿಷ್ಟ ಧರಣಿ ಸತ್ಯಾಗ್ರಹವನ್ನು ಹಮ್ಮಿಕೊಂಡಿದೆ. ಈ ಧರಣಿ ಸತ್ಯಾಗ್ರಹದ ನೇತೃತ್ವವನ್ನ ಪ್ರಾಂತ ರೈತ ಸಂಘದ ಮುಖಂಡರಾಗಿರ್ತಕ್ಕಂಥ ಕಾಮಡು ಸುಭಾಷ್ ಹೊಸಮನಿಯವರು ವಹಿಸಿದ್ದಾರೆ. ಅದೇ ರೀತಿ ಚಳವಳಿಯಲ್ಲಿ ತಾಲೂಕಿನ ವಿವಿಧ ಗ್ರಾಮಗಳಿಂದ ಆ ಒಂದು ಉದ್ಯೋಗ ಖಾತ್ರಿ ಮತ್ತು ಪ್ರಾಂತ ರೈತ ಸಂಘದ ಮುಖಂಡರು ಭಾಗವಹಿಸಿದ್ದಾರೆ. ಅವರೆಲ್ಲರಿಗೂ ಸಹಿತ ಜೇವರ್ಗಿ ಮತ್ತು ಯಡ್ರಾಮಿ ತಾಲೂಕಿನ ರೈತ ಹೋರಾಟ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದಂತ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಯಾಕಂತಂದ್ರೆ ಕಾರ್ಮಿಕರ ವಿಷಯ ಬಂದಾಗ, ರೈತರ ವಿಷಯ ಬಂದಾಗ ಕೆಂಬಾವುಟದ ಒಂದು ನೇತೃತ್ವದೊಳಗೆ ನಿರಂತರ ಚಳವಳಿಯನ್ನ ಕಾಮಡು ಸುಭಾಷ್ ಹೊಸಮನಿಯವರು ಮಾಡ್ತಿದ್ದಾರೆ. ಯಾವತ್ತು ಕಾರ್ಮಿಕ ಮತ್ತು ರೈತರ ಹೋರಾಟ ಇದ್ದಾಗೆ ಅಂತ ಹೋರಾಟಕ್ಕೆ ನಮ್ಮಂತ ಒಂದು ರೈತ ಸಂಘಟನೆ ಸಹಿತ ನಿಮ್ ಜೊತೆ ನಾವು ನಿಂದಿರ್ತೀವಿ, ನಿಮ್ಮ ಹೋರಾಟದಲ್ಲಿ ನಾವು ಭಾಗವಹಿಸ್ತೀವಿ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳುತ್ತಾ, ಮತ್ತು ವಿಶೇಷವಾಗಿ ಇಡೀ ಒಂದು ಕಾರ್ಮಿಕ ವರ್ಗ, ಇಡೀ ರಾಜ್ಯ ಅಲ್ಲ ರಾಷ್ಟ್ರ ಮಟ್ಟದಲ್ಲಿ ಸಹಿತ ಒಂದು ಕಾರ್ಮಿಕ ಸಂಘಟನೆ, ಒಂದು KSRTC ಸಂಘಟನೆ, ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ಸಿನ ರಾಜ್ಯ ಮುಖಂಡರಾಗಿರ್ತಕ್ಕಂಥ ಅನಂತ ಸುಬ್ಬರಾವ್, HV ಅನಂತ ಸುಬ್ಬರಾವ್ ಅವರು ನಿನ್ನೆ ನಮ್ಮೆಲ್ಲರನ್ನ ಅಗಲಿದ್ದಾರೆ. ಅನಂತ ಸುಬ್ಬರಾವ್ ಅವರ ಬಗ್ಗೆ ಹೇಳಬೇಕಂತಂದ್ರೆ, ಅವರು ಸುಮಾರು, ಅವರಿಗೆ ಎಷ್ಟು ವಯಸ್ಸಾಗಿತ್ತಂದ್ರೆ 88 ವರ್ಷ ವಯಸ್ಸಾಗಿತ್ತು. ಅವರು ಸುಮಾರು ತಮ್ಮ ವಿದ್ಯಾರ್ಥಿ ಜೀವನವನ್ನ ಆಲ್ ಇಂಡಿಯಾ ಸ್ಟೂಡೆಂಟ್ ಫೆಡರೇಷನ್ ASF ನೇತೃತ್ವದೊಳಗೆ ವಿದ್ಯಾರ್ಥಿ ಸಂಘಟನೆಯಲ್ಲಿ ಭಾಗವಹಿಸಿ ನಂತರ ತಮ್ಮ
ಏನು 22 ವರ್ಷದ ನಂತರ ಆಲ್ ಇಂಡಿಯಾ ಟ್ರೇಡ್ ಯೂನಿಯನ್ ಕಾಂಗ್ರೆಸ್ AITUC ನೇತೃತ್ವದೊಳಗೆ ಆ ಸಂಘಟನೆ ಮುಖಂಡರಾಗಿ KSRTC ಸ್ಟಾಫ್ ಅಂಡ್ ವರ್ಕರ್ ಫೆಡರೇಷನ್ ರಾಜ್ಯ ಅಧ್ಯಕ್ಷರಾಗಿ AITUC ಸಂಘಟನೆಯ ರಾಜ್ಯ ಅಧ್ಯಕ್ಷರಾಗಿ ಮತ್ತು ಇಡೀ ಒಂದು KSRTCಯ ಸಂಯುಕ್ತ ಸಂಘಟನೆಯ ಗೌರವ ಅಧ್ಯಕ್ಷರಾಗಿ ಇವತ್ತು ದುಡಿಯುವ ವರ್ಗದ ಕಾರ್ಮಿಕ ವರ್ಗದ ಇವತ್ತು ಬಸ್ ಆಗಿರ್ಬೋದು, ಬಸ್ ಡ್ರೈವರ್ ಆಗಿರ್ಬೋದು, ಕಂಡಕ್ಟರ್ ಆಗಿರ್ಬೋದು, ಮೆಕ್ಯಾನಿಕ್ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಬ್ಯಾಂಕ್ ಆಗಿರ್ಬೋದು, ಇಡೀ ಎಲ್ಲ ಈ ಸಂಘಟನೆಯ ನಾಯಕತ್ವವನ್ನು ಗಟ್ಟಿ ನಾಯಕತ್ವವನ್ನು ಕೊಟ್ಟು ಇಡೀ ನಮ್ಮೆಲ್ಲರಿಗೆ ಚಿರಪರಿಚಿತರಾಗಿ ಅವರ ಬದುಕು ಅಷ್ಟೇ ಒಂದು ತ್ಯಾಗಮಯವಾಗಿದ್ದಂತ ಬದುಕಾಗಿತ್ತು, ಕ್ರಾಂತಿಕಾರಿ ಬದುಕಾಗಿತ್ತು. ಅಂತ ಒಬ್ಬ ಸಂಗಾತಿಗೆ ನಾವೇನದ ನಿನ್ನೆ ದಿನ ಕಳೆದುಕೊಂಡಿದ್ದು ಇಡೀ ಅವರ ಕುಟುಂಬಕ್ಕೆಲ್ಲ, ಇಡೀ ರಾಜ್ಯದ ದುಡಿಯುವ ವರ್ಗ ಕಾರ್ಮಿಕ ವರ್ಗಕ್ಕೆನದ ತುಂಬಲಾರದ ನಷ್ಟ ಆಗಿದೆ. ಅದೇ ರೀತಿ ಭಾರತ ಕಮ್ಯುನಿಸ್ಟ್ ಪಕ್ಷದ ರಾಜ್ಯ ಮುಖಂಡರು ಆಗಿದ್ರು, ಆ ಪಕ್ಷಕ್ಕೂ ಸಹಿತ ತುಂಬಲಾರದ ನಷ್ಟ ಆಗಿದೆ ಅಂತಕ್ಕಂಥ ಮಾತನ್ನ ಹೇಳ್ತೇವೆ. ಅಂತ ಒಬ್ಬ ಜನಪರ ನಾಯಕನಿಗೆ, ಕಾರ್ಮಿಕ ನಾಯಕನಿಗೆ ಇವತ್ತು ಪ್ರಾಂತ ರೈತ ಸಂಘದ ನೇತೃತ್ವದಲ್ಲಿ ತಹಸೀಲ್ ಕಚೇರಿ ಮುಂದೆ ನಡೆಯುವಂತ ವೇದಿಕೆಯೊಳಗೆ ಅಂತ ಒಂದು ಮುಖಂಡರಿಗೆ ಶ್ರದ್ಧಾಂಜಲಿ ಸಭೆಯನ್ನ ಒಂದು 2 ನಿಮಿಷ ಮೌನವನ್ನು ಆಚರಣೆ ಮಾಡುವುದರ ಮುಖಾಂತರ ಅವರಿಗೆ ಗೌರವ ಸಮರ್ಪಣೆ ಮಾಡಬೇಕಾಗಿದೆ. ಎಲ್ಲಾ ಸಂಗಾತಿಗಳು ಅದರಲ್ಲಿ ಭಾಗವಹಿಸಬೇಕು. ನಮ್ಮ ವಿಶೇಷವಾಗಿ ನಮ್ಮ ನ್ಯಾಯವಾದಿಯಾಗಿರ್ತಕ್ಕಂಥ ರಾಮನಾಥ್ ಭಂಡಾರಿ ಅವರು ಸಹಿತ ಬಂದಿದ್ದಾರೆ. ಮತ್ತು ಒಟ್ಟಾರೆ ಎಲ್ಲರೂ 2 ನಿಮಿಷದ ಮೌನಾಚರಣೆ ಆಚರಣೆ ಮಾಡುವುದರ ಜೊತೆಗೆ ಕಾಮರೇಡ್ HV ಅನಂತ ಸುಬ್ಬರಾವ್ ಅವರಿಗೆ ಶ್ರದ್ಧಾಂಜಲಿ ಸಲ್ಲಿಸಬೇಕಂತಕ್ಕಂಥ ಮನವಿಯನ್ನು ನಾನು ಮಾಡ್ತೇನೆ. ಸ್ಟಾರ್ಟ್. अनंत सुब्बराव कमल लाल सलाम. कावड़ अनंत सुब्बराव लाल सलाम. अमर रहे कामरेड अनंत सुब्बराव, अमर रहे कामरेड अनंत सुब्बराव, अमर रहे ಕಾಮರೇಡ್ ಅನಂತ ಸುಬ್ಬರಾವ್ ಅವರಿಗೆ ಕೆಂಪು ವಂದನೆ. ಕಾಮರೇಡ್ ಅನಂತ ಸುಬ್ಬರಾವ್ ಅವರಿಗೆ ನಮ್ಮ ನಮನ. ನೀವು ಮತ್ತೊಮ್ಮೆ ಹುಟ್ಟಿ ಬನ್ನಿ. ನಿಮ್ಮ ಹೋರಾಟ ಚಳವಳಿ ಮುಂದುವರಿಸುತ್ತೇವೆ. ಬಿದ್ದು ಮರವಲ್ಲ. ನೀವು ಭೂಮಿಗೆ ಬಿದ್ದ ಬೀಜವೋ. ನಿಮಗೆ ನಮ್ಮ ನಮನ. ಎಲ್ಲ ಶ್ರದ್ಧಾಂಜಲಿ ಸಭೆಯಲ್ಲಿ ಭಾಗವಹಿಸಿದಂತ ಎಲ್ಲ ಸಂಗಾತಿಗಳಿಗೆ ವಂದಿಸಿ ಇವತ್ತಿನ ಈ ಶ್ರದ್ಧಾಂಜಲಿ ಸಭೆಯನ್ನ ಇಲ್ಲಿಗೆ ಮುಕ್ತಾಯವನ್ನು ಮಾಡ್ತೀವಿ.